ನಮಸ್ಕಾರ ವೀಕ್ಷಕರೇ, ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಬರ ಪರಿಹಾರ ಮೂರನೇ ಕಂತಿನ ಹಣ 3,000 ಹಣ 24 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಣ್ರಿ. ಅದ್ರ ಜೊತೆಗೇನೆ PM ಕಿಸಾನ್ ಯೋಜನೆ ಬೇಕಾ? ಸೊ 2,000 ರೂಪಾಯಿ ಹಣ ಬೇಕಾ? ಸೊ ಹಾಗಾದ್ರೆ ಆ ಒಂದು 24 ಜಿಲ್ಲೆಗಳನ್ನ ತಿಳ್ಕೊಳ್ಳಿ. ಸೊ ಅದ್ರ ಜೊತೆಗೇನೆ ನಿಮ್ಗೆ 5,000 ಟೋಟಲ್ ಆಗಿ ಹಣ ಜಮಾ ಆಗ್ತಿರುವಂತದ್ದು. ಬರ ಪರಿಹಾರ 3,000 ಆದ್ರೆ ಇಲ್ಲಿ PM ಕಿಸಾನ್ ಯೋಜನೆ 2,000 ರೂಪಾಯಿ, ಟೋಟಲ್ ಆಗಿ 5,000 ರೂಪಾಯಿ ಹಣ ಆಗಿರತ್ತೆ. ಸೊ ನಿಮ್ಗೆ ಬೇಕಂದ್ರೆ ಸೊ ಈ ಒಂದು ಜಿಲ್ಲೆಗಳನ್ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಮತ್ತೆ ನಿಮ್ಗೆ ಇನ್ನೂ ಕೆಲವೊಂದಿಷ್ಟು ಮಾಹಿತಿಗಳು ತಿಳಿಸೋದಿದೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೇನೆ. ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾವುದೇ ರೀತಿಯಾದಂತಹ ಕನ್ಫ್ಯೂಷನ್ ಇದ್ರೂ ಸಹಿತ ಹೋಗುತ್ತೆ ನಿಮಗೆ. PM ಕಿಸಾನ್ ಯೋಜನೆ ಮುಖ್ಯವಾಗಿ ಬಹಳಷ್ಟು ಜನರಿಗೆ ಅಂದ್ರೆ ಈಗಾಗಲೇ 80% ಮುಟ್ಟಿದೆ. ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಕೆಲವೊಂದಿಷ್ಟು ಒಂದು ಜಿಲ್ಲೆ ವೈಸು ಮತ್ತೆ ರೈತರಿಗೆ ಹೋಗೋದಿದೆ. ಸೊ ಅವರು ಕೂಡ ಪೆಂಡಿಂಗ್ ಇರ್ತಾರೆ. ಟೋಟಲ್ ಆಗಿ 20% ಜನರಿಗೆ ಹೋಗೋದಿದೆ. ಈಗಾಗಲೇ 9,30,00,000 ಫಲಾನುಭವಿಗಳಲ್ಲಿ ಟೋಟಲ್ ಆಗಿ 20% ಜನರು ಬಾಕಿ ಇದ್ದಾರೆ ಅಷ್ಟೇ. ಸೊ ಅವ್ರಿಗೂ ಕೂಡ ಅಮೌಂಟ್ ಹಾಕ್ತೇವೆ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಒಂದು 24 ಜಿಲ್ಲೆಗಳಿಗೆ ನೋಡೋಣ ಯಾವ್ಯಾವ ಇದಾವೆ ಅಂತ. ಸೊ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ವಾಚ್ ಮಾಡಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಟನ್ ಅಂತ ಒಂದು ಬಟನ್ ಒತ್ತಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ. ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟೆ ವಿಡಿಯೋಕ್ಕೊಂದು ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈಗ ನಾನು ಡೈರೆಕ್ಟಾಗಿ ಪಾಯಿಂಟ್ಗೆ ಬರ್ತೀನಿ. ಈಗ PM ಕಿಸಾನ್ ಯೋಜನೆ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀನಿ ನೋಡ್ರಿ. ಇಲ್ಲಿ PM ಕಿಸಾನ್ ಯೋಜನೆ ಜಿಲ್ಲಾ ವೈಸು ಬಿಡಲ್ಲ. ಮೊದಲನೇದಾಗಿ ಇಲ್ಲಿ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಜಿಲ್ಲಾ ವೈಸು ಬಿಡಲ್ಲ, ಜಿಲ್ಲೆಗಳಿಗೆ ಬಿಡಲ್ಲ. ಡೈರೆಕ್ಟ್ ಆಗಿ ಇವರು ಏನ್ ಮಾಡ್ತಾರೆ, ಒಂದು ಬಟನ್ ಒತ್ತಿದ್ರೆ ಎಲ್ಲರ ಖಾತೆಗೆ ಜಮಾ ಆಗತ್ತಲ್ವಾ. ಸೊ ಆ ರೀತಿಯಾಗಿ ಅಮೌಂಟ್ ಜಮಾ ಮಾಡ್ತಾ ಇರುವಂತದ್ದು. ಸೊ ಅಮೌಂಟ್ ಈಗಾಗಲೇ 9,30,00,000 ಫಲಾನುಭವಿಗಳಲ್ಲಿ ಈಗಾಗಲೇ 80% ಜನರಿಗೆ ಅದೇ ದಿವಸ ಹೋಗಿದೆ. 18ನೇ ತಾರೀಕಿನ ರಿಲೀಸ್ ಮಾಡಿದಾರಲ್ಲ, ಭಾಳ ಆದರೆ 19ನೇ ತಾರೀಕು ಒಳಗಾಗಿನೇ 80% ಜನರಿಗೆ ಒಂದು ಅಮೌಂಟ್ ಮುಟ್ಟಿರುವಂಥದ್ದು. ಇನ್ 20% ಜನರೇನು ಬಾಕಿ ಇದಾರಲ್ಲ, ಸೊ ಅವ್ರಿಗೆ ಒಂದು ವಾರದಲ್ಲಿ ಹಾಕ್ಕೊಡ್ತಾವಂತ ಹೇಳಿದ್ರು. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂ ಆಗೋದು ಸಹಜನೇ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿನೇ ಆಗ್ತಾ ಇರುವಂಥದ್ದು. ಸ್ವಲ್ಪ ಫಲಾನುಭವಿಗಳಿಗೆ 1 ಕೋಟಿ ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ಲಿಕ್ಕೆ ಟೆಕ್ನಿಕಲ್ ಇಶ್ಯೂ ಆಗ್ತಾ ಇದೆ. ಇನ್ನು 9,30,00,000 ಫಲಾನುಭವಿಗಳಿಗೆ ಅಮೌಂಟ್ ಹಾಕ್ಲಿಕ್ಕೆ ಡೆಫಿನೆಟ್ಲಿ ಇಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಸರ್ವರ್ ಇಶ್ಯೂ ಆಗಿರುತ್ತೆ. ಸೊ ಇನ್ನು 20% ಮಾತ್ರ ಬಾಕಿ ಇರುವಂಥದ್ದು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂತಹ ರೈತರು ಕೂಡ ಸೇರ್ಪಡೆ ಆಗಿರ್ತಾರೆ. ಸೊ ಒಂದು ರೈತರಿಗೆ ಈಗ ಕ್ಲಾರಿಫಿಕೇಶನ್ ಕೊಡ್ಬೇಕಂದ್ರೆ ಈ ವಾರದಲ್ಲಿ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಅದು ಡೈರೆಕ್ಟ್ ಆಗಿನೇ, ಯಾಕಂದ್ರೆ ಪೆಂಡಿಂಗ್ ಉಳಿದಿರುತ್ತೆ. ಅಮೌಂಟ್ ನಿಮ್ಮ ಖಾತೆಗೆ ಬರೋದು ಇನ್ನೇನು ಬಾಕಿ ಇರುತ್ತೆ ನೋಡಿ. ಸೊ ಆ ಸ್ಟೆಪ್ನಲ್ಲಿದೆ. ಸೊ ಇನ್ನೇನು ಜಮಾ ಆಗುತ್ತೆ ಅಷ್ಟೇ, ಆ ಒಂದು ಸ್ಟೆಪ್ನಲ್ಲಿದೆ. ಆದರೆ ಜಿಲ್ಲೆಗಳನ್ನ ಬರ ಪರಿಹಾರ ಹಣಕ್ಕಾಗಿ ಈ ಒಂದು 24 ಜಿಲ್ಲೆಗಳಿಗೆ ಬಿಡೋರಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಈ ಒಂದು 24 ಜಿಲ್ಲೆಗಳನ್ನ ಬರ ಪರಿಹಾರ ನಿಮ್ಗೆ ಅಮೌಂಟ್ ಬರೋದಿದ್ರೆ ನೋಡ್ಬೋದಾಗಿರುತ್ತೆ ನೀವು. ಈ ಒಂದು PM ಕಿಸಾನ್ ಆಗಿರ್ಲಿ, ಬರ ಪರಿಹಾರ ಆಗಿರ್ಲಿ, ಎರಡೂ ಕೂಡ ಒಬ್ಬ ರೈತರಿಗೆ ಬಂದೇ ಬರುತ್ತೆ. 5,000 ರೂಪಾಯಿ ಚಾನ್ಸ್ ಹೊಡೆದಿರ್ತೀರಾ. ಸೊ ಯಾಕಂದ್ರೆ ನಿಮಗೂ ಕೂಡ ಒಂದು ಲಾಸ್ ಆಗಿರ್ಬೋದು ಬಿಡಿ. ಸೊ ನಿಮ್ಮ ಒಂದು ಪ್ರಾಬ್ಲಮ್ ನಿಮಗೆ ಗೊತ್ತಿರುತ್ತೆ ಪಾಪ. ಓಕೆ, ಈಗ ಒಂದು 24 ಜಿಲ್ಲೆಗಳನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಈಗ ನಿಮಗೆ PM ಕಿಸಾನ್ ಯೋಜನೆ ಬಗ್ಗೆ ಕ್ಲಾರಿಫಿಕೇಶನ್ ಸಿಗ್ತಾ ಈ ಒಂದು ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಇದು ಜಿಲ್ಲಾ ವೈಸ್ ಆಗಿರಲಿ, ತಾಲೂಕು ವೈಸ್ ಆಗಿರಲಿ, ನಿಮಗೆ DBT ಮುಖಾಂತರ ಇದು ಏನು ಜಮಾ ಆಗಲ್ಲ, ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗ್ತಾ ಇರುವಂತಹ ಯೋಜನೆ ಆಗಿರುತ್ತೆ ಇದು. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಏನು ಹೇಳಲಿಕ್ಕೆ ಬರಲ್ಲ. ಇನ್ನೊಂದು, ನಿಮಗೆ ಅಮೌಂಟ್ ಏನು ಕೂಡ ನಿಮಗೆ ಸುಳಿವೆ ಸಿಕ್ಕಿರಲ್ಲ, ಅರ್ಜಿನೇ ನೇರವಾಗಿ ಸಲ್ಲಿಸ್ಲಿಕ್ಕೆ ಆಗಿಲ್ಲಪ್ಪ ಅಂದ್ರೆ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ. ನಿಮ್ಮ ಒಂದು ಪಹಣಿ ಏನಿರುತ್ತಲ್ಲ, ಸೊ ಅದಕ್ಕೆ KYC ಆಗಿರಲಿ, NPC ಆಗಿರಲಿ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಬೇಕಾಗತ್ತೆ. ಸೊ ಕ್ಲಿಯರ್ ಇದ್ರೆ ಮಾತ್ರ ನೀವು ಅರ್ಜಿ ಸಲ್ಲಿಸಿ. ಇದಕ್ಕೋಸ್ಕರ ಒಂದು ರೈತಾಪಿ ಕಾರ್ಡ್ ಕೂಡ ಮಾಡಿಸ್ಬೇಕಾಗತ್ತೆ. ಸೊ ಇದನ್ನ ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ದಾಗ ಮಾತ್ರ ನಿಮ್ಗೆ ಅಮೌಂಟ್ ಬರೋದಲ್ವಾ. ಸೊ ಹಾಗಾದ್ರೆ ಆ ಒಂದು ಕೆಲಸಗಳನ್ನ ಮಾಡಿಸ್ಕೊಳ್ಳಿ, ಮತ್ತೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈಗೇನು ಸಾಲಾಗಿ ನಿಂತ್ಕೊಳ್ಳಲ್ಲ. ಈಗೇನು ಹೊಸ ಯೋಜನೆ ಕೂಡ ಒಂದಷ್ಟು ಹೊಸ ಯೋಜನೆಗಳು, ಇಂಪಾರ್ಟೆಂಟ್ ಯೋಜನೆಗಳು ಕೂಡ ಏನು ಬಂದಿಲ್ಲ. ಸೊ ಆದಷ್ಟು ರಶ್ ಇರಲ್ಲ. ಸೊ ಬೇಗನೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಬಿಡಿ. ಸೊ ಮತ್ತೆ ಯಾವುದಾದ್ರೂ ಹೊಸ ಯೋಜನೆ ಬಂದರೆ ಅವಾಗ ನೀವು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಸೊ ಆದಷ್ಟು ಬೇಗ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಂಬಿಡಿ. ಈಗ ಈ ಒಂದು 24 ಜಿಲ್ಲೆಗಳನ್ನು ನಾನು ತಿಳಿಸ್ಕೊಡ್ತೀನಿ. ಬರ ಪರಿಹಾರ ಹಣ ಯಾರಿಗೆ ಬಂದಿಲ್ಲ ನೋಡಿ, ಸೊ ಅವ್ರು ನೋಡಿ, ಮೂರನೇ ಕಂತಿನ ಹಣ 3,000 ಅಮೌಂಟ್ ಬರ್ತಾ ಇರುವಂಥದ್ದು. ಸೊ ನೋಡಿ, ಇಲ್ಲಿ 24 ಜಿಲ್ಲೆಗಳು ಈ ರೀತಿಯಾಗಿದ್ದಾವೆ. ಬಳ್ಳಾರಿ, ಕಲಬುರಗಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರ್ ಹಾಗೂ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ. ಸೊ ಇಷ್ಟು ಜಿಲ್ಲೆಗಳಿಗೆ ಅಮೌಂಟು ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆದವರು ನೀವು ಕೂಡ ಆಗಿದ್ರೆ ಕಾಮೆಂಟ್ ಮುಖಾಂತರ ಹೇಳಿ, ನಾವು ಈ ಜಿಲ್ಲೆದವರು ನಮ್ಗೆ ಅಮೌಂಟ್ ಬಂದಿದೆ, ನಾವು ಈ ಜಿಲ್ಲೆದವರು ನಮಗೆ ಅಮೌಂಟ್ ಬಂದಿಲ್ಲ. ಅಮೌಂಟ್ ಬಂದಿದ್ರೆ ಹೇಳಿ, ಅಮೌಂಟ್ ಬಂದಿಲ್ಲ ಅಂದ್ರೂ ಸಹಿತ ಹೇಳಿ, ನೋಡೋಣ ಎಷ್ಟು ಜಿಲ್ಲೆಗಳಿಗೆ ಬರ ಪರಿಹಾರ ಹಣ ಹೋಗ್ತಾ ಇದೆ, ಎಷ್ಟು ಜಿಲ್ಲೆಗಳಿಗೆ ಇಲ್ಲ ಎಂಬುದನ್ನು ನಾವು ಕೂಡ ತಿಳ್ಕೊಳ್ಳೋಣ. ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲ ಜಿಲ್ಲೆಗಳಿಗೆ ಅಮೌಂಟು ಒಂದು ತಾಲೂಕುಗಳಿಗೆ ವಾಯ್ಸ್ ಹೋಗ್ತವೆ. ಈ ಒಂದು ಜಿಲ್ಲೆಗಳಲ್ಲಿನೇ
ಅರ್ಧ ತಾಲೂಕುಗಳಿಗೆ ಹಾಕ್ತಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಅರ್ಧ ತಾಲೂಕುಗಳಿಗೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಮೌಂಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಎಲ್ಲ ರೈತರಿಗೂ ಕೂಡ ಅಮೌಂಟ್ ಬರುವಂತಹ ಒಂದು ನಿಟ್ಟಿನಲ್ಲಿ ಆ ಒಂದು ಅಮೌಂಟನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏನಿದೆಲ್ಲ ಪೆಂಡಿಂಗ್ ಅಂದರೆ ಸ್ಲೋಲಿ ಪೂರ್ತಿಯಾಗಿ ಸ್ಲೋ ಆಗಿ ಅಮೌಂಟ್ ಹೋಗ್ತಾ ಇರುವಂಥದ್ದು. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳೋದಾದ್ರೆ, ಅಮೌಂಟ್ ಹೋಗ್ತಾ ಇರುವುದರ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಬರ ಪರಿಹಾರ ಆದಷ್ಟು ಈಗ ಎಲ್ಲ ರೈತರಿಗೆ ಜಮಾ ಆಗಿರುವಂಥದ್ದು. ಇನ್ನೇನು ಕೆಲವೊಂದಿಷ್ಟು ರೈತರು ಬಾಕಿ ಇದ್ದಾರೆ, ಮತ್ತು ನೆಕ್ಸ್ಟ್ 4ನೇ ಕಂತು ಕೂಡ ಹಣ ಜಮಾ ಆಗ್ತಾ ಇರ್ಬೋದು. ಅಂದರೆ ಬಿಡುಗಡೆ ಮಾಡಿಲ್ಲ, ಬಿಡುಗಡೆ ಮಾಡ್ತಾ ಇದ್ದಾರೆ. ಡೇಟ್ ಫಿಕ್ಸ್ ಮಾಡಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಬಹಳಷ್ಟು ಡಿಲೇ ಮಾಡ್ತಾ ಇದ್ದಾರೆ. ಈಗ 1,20 ಲಕ್ಷ ಫಲಾನುಭವಿಗಳಲ್ಲಿ ಟೋಟಲ್ ಆಗಿ 5 ರಿಂದ 10 ಲಕ್ಷ ಫಲಾನುಭವಿಗಳಿಗೆ ಮಾತ್ರ 11ನೇ ಕಂತಿನ ಹಣ ಹೋಗಿರುವಂಥದ್ದು. ಸೊ ಅದರಲ್ಲಿ ಯಾರಿಗೆ ಹೋಗಿರುತ್ತೆ ಅದು ಅಮೌಂಟು ಲಕ್ಕೆ ಅಂತ ಅನ್ಬೋದು. ಸೊ ಈಗ 12ನೇ ಕಂತಿನ ಹಣದ ಬಗ್ಗೆ ಅವ್ರು ಕೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ 12ನೇ ಕಂತಿನ ಹಣ ವೀಕ್ಷಕರೇ ಜುಲೈ ಆ ಒಂದು 15ನೇ ತಾರೀಕಿನ ಮುಂದ್ಗಡೆನೆ ರಿಲೀಸ್ ಆಗಿದ್ದು, ಅಲ್ಲಿಯವರೆಗೆ ಈ 11ನೇ ಕಂತಿನ ಹಣನೇ ಬರೋದು ನಿಮಗೆ. ಸೊ ಅಷ್ಟರವರೆಗೆ ನೀವು ವೇಟ್ ಮಾಡಲೇಬೇಕಾಗತ್ತೆ. ಬಂದವರು 11ನೇ ಕಂತಿನ ಹಣ, ಇಲ್ಲಿ 11ನೇ ಕಂತಿನ ಹಣ ಬರೋರು ನೀವು ಜುಲೈ 15ರವರೆಗೆ ವೇಟ್ ಮಾಡಬೇಕಾಗತ್ತೆ. ಅಲ್ಲಿಯವರೆಗೆ ನಿಮಗೆ ಈ ಒಂದು 11ನೇ ಕಂತಿನ ಹಣ ನಿಮ್ಗೆ ಬರುತ್ತೆ ಅಂತ ಒಂದು ಮಾಹಿತಿ ಬಂದಿದೆ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೆಷ್ಟರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ. ಸೊ ಸಿಕ್ಕಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್.